ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೆ. ಕಪಿಲ ಪರಮಾತ್ಮನ ಸಂದೇಶಗಳನ್ನು ಕೇಳುತ್ತಾ ಇದ್ದೀವಿ. ಕಳೆದ ಕಥಾಭಾಗದಲ್ಲಿ ದೇವಹೂತಿಯ ಅನೇಕ ಪ್ರಶ್ನೆಗಳಿಗೆ ಪರಮಾತ್ಮ ಉತ್ತರ ಕೊಡುತ್ತಾ ಸಜ್ಜನರ ಸಾಂಗತ್ಯ ಬೇಕು, ಸಜ್ಜನರು ಯಾರು ಅಂತಂದರೆ ಸಜ್ಜನರ ಲಕ್ಷಣಗಳನ್ನು ಅನೇಕ ಲಕ್ಷಣಗಳನ್ನು ತಿಳಿಸಿದರು. ತಿತಿಕ್ಷವಃ ಕಾರುಣಿಕಾಃ ಸುಹೃದಸ್ಸರ್ವದೇಹಿನಾಂ ಇತ್ಯಾದಿಯಾಗಿ ಮತ್ಕೃತೆ ತ್ಯಕ್ತಕರ್ಮಾಣಃ ಅಂತ ಲೌಕಿಕ ಸಜ್ಜನರ ಬಾಂಧವರನ್ನು ಬಿಡುವುದು ಇತ್ಯಾದಿಯಾಗಿ ಅನೇಕ ವಿಷಯಗಳನ್ನೆಲ್ಲ ಸಜ್ಜನರ ಲಕ್ಷಣಗಳನ್ನೆಲ್ಲ ಕೂಡ ತೋರಿಸಿಕೊಟ್ಟಿದ್ದಾರೆ. ಹೇಳ್ತಾ ತಯೇತೇ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ, ಈ ದುಷ್ಟರ ಎಲ್ಲ ಸಂಘವನ್ನು ಬಿಟ್ಟವರು, ತಮ್ಮ ಸಹವಾಸದಿಂದ ಇತರರಿಗೆ ದುಷ್ಟ ಸಂಘ ದೋಷವನ್ನು ಹೋಗಲಾಡಿಸ್ತಕ್ಕಂಥ ಸ್ವಭಾವವುಳ್ಳಂಥವರು ಇವರೇ ಸಜ್ಜನರು ಅಂಥೇಳಿ. ಅದು ಕೇಳಿದ ಮೇಲೆ ತಾಯಿಗೆ ಮತ್ತು ಒಂದು ಸಂದೇಹ ಬರುತ್ತದೆ. ಹಾಗಾದರೆ ಇಂತಹ ಸಜ್ಜನ ಸಾಂಗತ್ಯವನ್ನು ಮಾಡಬೇಕು, ಅದು ಹೇಗೆ ಸಿಗತ್ತೆ? ಪರಮಾತ್ಮ ಆ ಸಜ್ಜನರ ಲಕ್ಷ್ಯವನ್ನು ಹೇಳುವಾಗಿದೆ ಅಂತಾನೆ, ಸಂಗಸ್ತೇಶ್ವಧತಿ ಪ್ರಾತ್ಯ ಸಂಗದೋಷ ಹರಾಹಿತೆ. ಅಮ್ಮ, ನಾನು ಈ ಸಜ್ಜನರ ಸಾಂಗತ್ಯವನ್ನು, ಸಜ್ಜನರ ಲಕ್ಷಣಗಳನ್ನು ಹೇಳಿದ್ದೀನಿ, ನೀನು ಅಂತಹ ಸಜ್ಜನರ ಸಂಘವನ್ನು ಪ್ರಾರ್ಥಿಸು ಅಂತ ಹೇಳ್ತಾರೆ. ಹಾಗಾದರೆ ಮಗು ತಾಯಿ ಕೇಳ್ತಾಳೆ, ದೇವಹೂತಿ, ಸಜ್ಜನರ ಸಂಘದಿಂದ ಸಿಗುವ ಲಾಭವೇನು ಅಂತ ಕೇಳ್ತಾಳೆ. ಅದಕ್ಕೆ ಪರಮಾತ್ಮ ಎಷ್ಟು ಚೆನ್ನಾಗಿ ಒಳ್ಳೆಯ ಉತ್ತರ ಕೊಡ್ತಿದ್ದಾರೆ. ಸತಾಂ ಪ್ರಸಂಗತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಾಂಗತ್ಯ ಪಡೆದುಕೊಂಡವರಿಗೆ ನನ್ನ ಮಹಿಮೆಯ ವರ್ಣನೆಗಳು ಅನಾಯಾಸವಾಗಿ ಕಿವಿಗೆ ಸಿಗುತ್ತದಂತ. ಮುಖ್ಯವಾಗಿ ಮುಕ್ತಿಗೆ ಅತ್ಯಂತ ಉಪಯುಕ್ತವಾದ ತಾರತಮ್ಯ ಜ್ಞಾನ ಉಂಟಾಗ್ತದೆ. ಅದರಿಂದ ನನ್ನಲ್ಲಿ ಭಕ್ತಿ ಅಂಕುರಿಸುತ್ತದೆ. ಆನುಷಂಗಿಕವಾಗಿ ಜ್ಞಾನ ವೈರಾಗ್ಯಗಳು ಅದು ಉತ್ಪತ್ತಿ ಬರುತ್ತದೆ ಅದು ಅಂತಂದು. ಯಮನಿಯಮಾದಿಗಳು ಅರಿವಿಲ್ಲದೆ ಅನಾಯಾಸವಾಗಿ ಅದು ಸಿದ್ಧಿಯಾಗ್ತದೆ ಅಂತಂದು. ಈ ವೈರಾಗ್ಯಾದಿ ಸಾಧನಗಳಿಂದ ಮನಸ್ಸು ನಿರ್ಮಲವಾಗಿ ಶುದ್ಧವಾದ ಭಕ್ತಿ ಉಂಟಾಗ್ತದೆ. ಏನು ಶುದ್ಧ ಭಕ್ತಿ ಅಂದರೆ ಏನು ಅಂದರೆ ಭಕ್ತಿಯ ದಾರ್ಢ್ಯಕ್ಕೆ ಶುದ್ಧ ಭಕ್ತಿ ಅಂತ. ಈಗ ಭಕ್ತಿ ಇರುತ್ತದೆ, ನಮಗೂ ಭಕ್ತಿ ಅನ್ನೋದು ಬರ್ತಿರ್ತದೆ, ಸ್ವಲ್ಪ ಹೊತ್ತು ಬಂದು ಹೋಗುತ್ತದೆ. ಅದೇ ನಿಲ್ಲಬೇಕು, ದೃಢವಾಗಿ ನಮ್ಮಲ್ಲಿ ಅದು ಹಾಗೇ ನಿಂತುಕೊಳ್ಳಬೇಕು ಅಂದರೆ ಇಷ್ಟು ಬೇಗನೆ ಬರ್ತಕ್ಕಂಥದ್ದಲ್ಲ. ಯಾವಾಗ ನಮಗೆ ಬಂದಿರುವ, ನಾವು ಪ್ರವಚನಾದಿಗಳನ್ನು ಕೇಳುವಾಗ ದೊಡ್ಡವರ ಉಪದೇಶಗಳಿಂದ ಭಕ್ತಿ ಉತ್ಪತ್ತಿ ಆಗುತ್ತದೆ, ಇಲ್ಲ ಅಂತಿಲ್ಲ. ಆದರೆ ಅದು ದೃಢವಾಗಬೇಕು ಅಂತಂದರೆ ವೈರಾಗ್ಯವೆನ್ನುವ ಭಾಗ್ಯ ಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಆ ವೈರಾಗ್ಯಾದಿಗಳಿಂದ ಮನಸ್ಸು ನಿರ್ಮಲವಾಗಿ ಭಕ್ತಿ ಶುದ್ಧವಾಗ್ತದೆ, ಅಂದರೆ ದಾರ್ಢ್ಯವಾಗ್ತದೆ, ದೃಢವಾಗ್ತದೆ ಅಂತ ಹೇಳ್ತಾರೆ. ಇದೇ ವೇದವ್ಯಾಸರು ಬ್ರಹ್ಮಮೀಮಾಂಸಾ ಶಾಸ್ತ್ರದ ತೃತೀಯ ಅಧ್ಯಾಯದ ಆ 4 ಪಾದಗಳಲ್ಲಿ ಮೊದಲು ವೈರಾಗ್ಯವನ್ನು ಹೇಳಿ ಆಮೇಲೆ ಭಕ್ತಿ ಹೇಳ್ತಾರೆ.
ಈ ಲೋಕದಿಂದ ಬೇರೆ ಲೋಕಕ್ಕೆ ಗಮನಗಳನ್ನು ಹೇಳುತ್ತಾ ಅದನ್ನು ಕಂಡು ವಿರಕ್ತಿ ಹೊಂದಿದವರಿಗೆ ಆಮೇಲೆ ಭಗವಂತನಲ್ಲಿ ಭಕ್ತಿ ದೃಢವಾಗ್ತದೆ. ಸಂಜಯ ಸೃಷ್ಟಿರಾಹಿ ಇತ್ಯಾದಿಗಳಿಂದ ಮುಂದೆ ಹೇಳ್ತಾರೆ ಭಕ್ತಿಯನ್ನು. ಅದೇ ಅಲ್ಲಿ ವ್ಯಾಸರು ಹೇಳಿದರು, ಇದು ಕಪಿಲ ಪರಮಾತ್ಮ, ಅದೇ ಪರಮಾತ್ಮನೇ ಕಪಿಲ ರೂಪದಿಂದ ಹೇಳ್ತಿದ್ದಾರೆ. ವೈರಾಗ್ಯದಿಂದ ಭಕ್ತಿ ದೃಢವಾಗ್ತದೆ, ಅದನ್ನೇ ಶುದ್ಧವಾದ ಭಕ್ತಿ ಉಂಟಾಗ್ತದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಭಗವದ್ ಅನುಗ್ರಹ ಪ್ರಾಪ್ತವಾಗಿ ಪ್ರಾರಬ್ಧ ಕರ್ಮವು ಅದು ಮುಗೀತದೆ. ಆ ಪ್ರಾರಬ್ಧ ಕರ್ಮ ನಂತರ ಮೋಕ್ಷವು ನಮಗೆ ಪ್ರಾಪ್ತವಾಗ್ತದೆ ಅಂತೇಳಿ. ಇದು ಕೇಳಿದ ದೇವಹೂತಿಗೆ ಮತ್ತೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತದೆ. ಮಗು, ಭಕ್ತಿ ಅಂದರೆ ಏನು ಅದು ಕೇಳ್ತಾರೆ. ಮಹಾತ್ಮಜ್ಞಾನಪೂರ್ವಸ್ತು ದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಯ ಮುಕ್ತಿರ್ನ ಚಾನ್ಯತ. ಹಿಂದಕ್ಕೆ ಕೇಳಿದ್ವಿ ನಾವು ಅನೇಕ ಸದಾಶಾಸ್ತ್ರಗಳಲ್ಲಿ ಹೇಳ್ತಿರ್ತಾರೆ, ಭಕ್ತಿ ಅಂತಂದರೆ ಅದಕ್ಕೆ ಮಹಾತ್ಮಜ್ಞಾನ, ಭಗವಂತನ ಮಹಿಮೆ ಎಷ್ಟುವರೆಗೆ ನಾವು ಸರಿಯಾಗಿ ಕೇಳುವುದಿಲ್ಲವೋ ಅಷ್ಟುವರೆಗೆ ಭಕ್ತಿ ಚೆನ್ನಾಗಿ ಹುಟ್ಟೋದಿಲ್ಲ. ಅದು ಕೇಳ್ತಾ 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 ಭಕ್ತಿ ಸ್ವಲ್ಪ ದೃಢವಾಗಿ, ಮತ್ತು ಆ ಭಕ್ತಿ ಅನೇಕ ದೇವತೆಗಳು ಗುರುಗಳು ಎಲ್ಲರೂ ಇದ್ದಾರೆ. ಎಲ್ಲರಕ್ಕಿಂತಲೂ ವಿಶೇಷವಾಗಿ ಮುಕ್ತಿದಾಯಕನಾದ ನಮ್ಮನ್ನು ಉದ್ಧರಿಸುವ ಆ ಪರಮಾತ್ಮನಲ್ಲಿ ಎಲ್ಲರಕ್ಕಿಂತಲೂ ಮೀರಿದ ಅತ್ಯಧಿಕವಾದ ಭಕ್ತಿ ಇರಬೇಕು. ಅಂತಹ ಸ್ನೇಹವನ್ನೇ ಭಕ್ತಿ ಅಂತ ಕರೀತಾರೆ. ಅದರಿಂದಲೇ ಮೋಕ್ಷ ಪ್ರಾಪ್ತಿ, ಬೇರೆ ಸಾಧನಗಳಿಂದ ಇಲ್ಲ. ಹಿಂದಿನ ಶ್ಲೋಕಗಳಲ್ಲಿ ಕೂಡ ಹೇಳಿದರು, ಸಜ್ಜನರ ಲಕ್ಷಣ ಹೇಳುವಾಗ ಕೂಡ ಒಂದು ಮಾತು ಬಂತು. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ ಇತ್ಯಾದಿಯಾಗಿ ಹೇಳಿದ್ರೆ ನಾನು ಇದನ್ನು ಕೂಡ ಅದನ್ನು. ಮತ್ತು ಅನನ್ಯವಾದ ಭಕ್ತಿ ಬೇಕು. ಅನನ್ಯ ಭಕ್ತಿ ಅಂದರೆ ಏನು ಅಂದರೆ, ಯಾದೃಶೀ ಮೈ ಭಕ್ತಿ ಸ್ಯಾತ್ ತಾದೃಶ್ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿರುದ್ರೇಕಾತ್ ಅಂತ ಹೇಳ್ತಾರೆ. ನನ್ನಲ್ಲಿ ಎಂತಹ ಭಕ್ತಿಯನ್ನು ಮಾಡುತ್ತಾರೋ ಆ ಭಕ್ತಿ ಮತ್ತೊಬ್ಬ ವ್ಯಕ್ತಿಯಲ್ಲಿ ಇರಬಾರದು. ಅಂದರೆ ಅವರವರ ತತ್ತರ ಯೋಗ್ಯತಾನುಸಾರವಾಗಿ ಅವರಲ್ಲಿ ಬ್ರಹ್ಮದೇವರ ಯೋಗ್ಯತಾನುಸಾರವಾಗಿ, ರುದ್ರದೇವರಲ್ಲಿ, ಗುರುಗಳಲ್ಲಿ, ಅವರವರಲ್ಲಿ ಹಾಗೆ ಮಾಡಬೇಕು. ಅದೇ ಭಗವಂತನಲ್ಲಿರ್ತಕ್ಕಂಥ ಭಕ್ತಿ ಮಾತ್ರ ಅತ್ಯುತ್ತಮವಾಗಿರಬೇಕು. ಅದನ್ನೇ ತಿರುಕುನ ಪಂಡಿತರಂತಾರಲ್ಲ, ವಿಷ್ಣೋರತ್ಯುತ್ತಮತ್ವಾದ್ ಅಖಿಲ ಗುಣಗಣೈ ತತ್ರ ಭಕ್ತಿಂಗರಿಷ್ಠ ಅಂತ ಹೇಳ್ತಾರೆ. ವಿಷ್ಣುವಿನಲ್ಲಿ ಉತ್ತಮವಾದ ಭಕ್ತಿ, ತತ್ರ ಭಕ್ತಿಂಗರಿಷ್ಠ. ಯಾಕೆ ಅಂದರೆ ವಿಷ್ಣು ಅಲ್ಲೇ ಕಾರಣ ಹೇಳ್ತಾರೆ, ಅತ್ಯುತ್ತಮತ್ವಾದ್. ವಿಷ್ಣು ಅತ್ಯುತ್ತಮ ಅಂದರೆ ಸರ್ವಶ್ರೇಷ್ಠನಾಗೋಣದರಿಂದ ಅವನಲ್ಲಿ ಭಕ್ತಿ ಅಷ್ಟೇ ಶ್ರೇಷ್ಠವಾಗಿರಬೇಕು. ಅಲ್ಟಿಮೇಟಿನ ಅಲ್ಲಿ ಅದನ್ನು ಮೀರಿದ ಭಕ್ತಿನ ಯಾರಲ್ಲಿ ಇಲ್ಲ. ಅಲ್ಲೇ ಏನು ಮಾಡಿದ ಆ ಭಕ್ತಿ ಅತ್ಯುತ್ತಮವಾದ ಭಕ್ತಿ ಅಲ್ಲೇ ಮಾಡಬೇಕದನ್ನು. ಅದನ್ನು ಯಾದೃಶೀ ಮೈ ಭಕ್ತಿ ಸ್ಯಾತ್ ತಾದೃಶ್ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿರುದ್ರೇಕ. ಅನನ್ಯ ಭಕ್ತಿಗೆ ಡೆಫಿನೇಷನ್ ಹೇಳ್ತಾರೆ, ನನ್ನಲ್ಲಿ ಮಾಡುವಂಥ ಭಕ್ತಿ ಬೇರೆ ಕಡೆ ಅಂಥ ಅಷ್ಟು ಉತ್ತಮವಾದ ಭಕ್ತಿ ಇರಬಾರದು. ಅಂಥ ಇದಕ್ಕೆ ಅನನ್ಯ ಭಕ್ತಿ ಅಂತ ಕರೀತಾರೆ. ಅದರಿಂದೇ ಸಂಸಾರ ವಿಮೋಚನವಾಗ್ತದೆ ಅಂತ ಹೇಳುವಾಗ, ಈಗ ನಿಜವಾದ ಭಕ್ತರು ಯಾರು ಅಂತ ತಾಯಿಯ ಮತ್ತೊಂದು ಪ್ರಶ್ನೆ. ಅವರನ್ನು ಏಕಾಂತ ಭಕ್ತರು ಅಂತ ಕರೀತಾರೆ. ಆ ನಿಜವಾದ ಭಕ್ತರು ಅವರ ಸ್ವರೂಪ ಎಂಥದ್ದು ಅಂದರೆ, ತಮ್ಮ ತಮ್ಮ ವರ್ಣ ಆಶ್ರಮ, ಸ್ವರ್ಣ ಆಶ್ರಮೋಚಿತವಾದಂಥ ಧರ್ಮವನ್ನು ತಪ್ಪದೇ ಅವರು ಆಚರಿಸೇ ತೀರ್ತಾರೆ. ಅದನ್ನು ಅಷ್ಟೇ ಅಲ್ಲ, ಭಗವಂತನನ್ನು ಬಿಟ್ಟು ಅಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಪ್ರೀತಿಸುವುದಿಲ್ಲ. ಪರಮಾತ್ಮನ ಕಪಿಲ ಪರಮಾತ್ಮ ನನ್ನ ಮಹಿಮೆಗಳ ಗಾನದಲ್ಲಿ, ಆ ಮಹಿಮಾ ಗಾನದಲ್ಲಿ ಅತ್ಯಂತ ರತರಾಗುತ್ತಾರೆ. ನಿಷ್ಕಾಮ ಕರ್ಮ ರತರು ಯಾವ ಹೊತ್ತಿನಲ್ಲಿ ನೋಡ್ರಿ ಅದನ್ನು. ಆ ನಿಷ್ಕಾಮ ಕರ್ಮ ರತರಾಗಿ ಎಲ್ಲ ಕರ್ಮ ಫಲಗಳನ್ನು ನನಗೆ ಅರ್ಪಣೆ ಮಾಡ್ತಾರೆ. ಸರ್ವಕರ್ಮ ಫಲವನ್ನು ನನಗೆ ಅರ್ಪಣೆ ಮಾಡುತ್ತಾರೆ. ಹೌದು ತಾನೆ? ಭಗವಂತನಿಗೆ ಅರ್ಪಣೆ ಮಾಡದೆ ಹೊರತು ಇನ್ನೇನಾಗ್ತದನ್ನು. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನಃ ಮಂತ್ರವಿದ ಸುಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ. ನಾವು ಮಾಡಿದ ಎಲ್ಲ ತಪಸ್ಸು ಜಾನಾದಿ ಎಲ್ಲವನ್ನೂ ಆ ಭಗವಂತನಿಗೆ ಅರ್ಪಣೆ ಮಾಡದೆ ಹೊರತು ಕ್ಷೇಮಂ ನ ವಿಂದಂತಿ, ಮೋಕ್ಷವನ್ನು ಅವರು ಹೊಂದುವುದಿಲ್ಲ. ಅದನ್ನು
ಕೃಷ್ಣನೂ ಗೀತಾಚಾರ್ಯನೂ ಗೀತೆಯಲ್ಲಿ ಹೇಳ್ತಾರೆ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ಇತ್ಯಾದಿಯಾಗಿ ತತ್ಪುರುಷರು ಮದರ್ಪಣಂ ಅಂತಂದಿದ್ದಾನೆ. ಇದು ನಾವು ಮಾಡ್ತೇವೆ ಬಿಡ್ತೇವೆ ಏನೋ ಮಾಡ್ತೀವಿ, ಆದರೆ ಆ ಏಕಾಂತ ಭಕ್ತರು ಮಾತ್ರ ತಪ್ಪದಂತೆ ಬಿಡದೆ ಅದನ್ನು ಆಚರಣೆ ಮಾಡ್ತಾರೆ. ಇನ್ನೊಂದು ದೊಡ್ಡ ವಿಶಿಷ್ಟವಾದ ಅವರಲ್ಲಿರತಕ್ಕಂಥ ಸ್ವಭಾವ ಏನು ಅಂತಂದರೆ, ಕಪಿಲ ಪರಮಾತ್ಮ ಆ ಏಕಾಂತ ಭಕ್ತರ, ಉತ್ತಮರ, ನಿಜವಾದ ಭಕ್ತರ ಅವರ ಸ್ವರೂಪ ಹೇಳ್ತಾ, ಅವರು ನನ್ನ ಪಾದಾರವಿಂದವನ್ನು ಬಯಸುತ್ತಾ ಮೋಕ್ಷಾಭಿಲಾಷೆಯನ್ನು ಕೂಡ, ಮೋಕ್ಷವನ್ನು ಅಪೇಕ್ಷೆ ಮಾಡೋದಿಲ್ಲ ಅಂತ ನೋಡಿದ್ರು. ನಮಗೆ ಮೋಕ್ಷ ಬಿಟ್ಟು ಬೇರೆ ಏನೂ ಕೇಳಬಾರ್ದು ಅಂತೀವಿ. ನಿಷ್ಕಾಮ ಕರ್ಮ ನಮ್ಮ ದೃಷ್ಟಿಯಲ್ಲಿ ಯಾವುದು ಲೌಕಿಕವಾದ ಯಾವುದೂ ಕೇಳಬಾರ್ದು, ಕೇವಲ ಜ್ಞಾನ ಭಕ್ತಿ ಹರೇ ತೃಪ್ತಿ ವಿನಾ ವಿಷ್ಣುವರಪಿ ಕ್ವಚಿತ್ತಲ್ಲಿ ಹೇಳ್ತಾರೆ. ನಾವು ಮೋಕ್ಷ ಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೀವಿ, ಅದು ನಮ್ಮ ಲೆವೆಲ್ಗೆ ಸರಿ ಹೋಗ್ತದೆ. ಆ ಏಕಾಂತ ಭಕ್ತರಿಗೆ ಮೋಕ್ಷವನ್ನು ಕೂಡ ಕೇಳೋದಿಲ್ಲ ಅಂತ. ಇದೇನು ವಿಶಿಷ್ಟವಾಗಿದೆ. ಮೋಕ್ಷ ಬಯಸೋದಿಲ್ಲ ಅಂದೇನು. ನೈಕಾತ್ಮದಮ್ಮಿ ಸ್ಮೃಹಂತಿ ಕೇಚಿತೆ ಮತ್ಪಾದ ಸೇವಾಭಿರತಾ ಮದೀಹಾ ಏನ್ಯನ್ಯತೋ ಭಾಗವತಃ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ಆ ಉತ್ತಮಾಧಿಕಾರಿಗಳಾಗಿರ್ತಕ್ಕಂಥ ಭಕ್ತರು ಪರಸ್ಪರ ಒಬ್ಬರೊಬ್ಬರು ಸೇರಿ ನನ್ನ ಮಹಿಮಾತಿಶಯವನ್ನು ಪರಸ್ಪರ ಹೇಳ್ತಾರೆ, ಕೇಳ್ತಾರೆ. ಒಬ್ರಿಗೊಬ್ಬರು ಗೊತ್ತಿರ್ತದೆ, ಒಬ್ಬರಿಗೆ ಹೇಳ್ತಾರೆ, ಇನ್ನೊಬ್ಬರು ಕಡೆಯಿಂದ ಕೇಳ್ತಾರೆ. ಗೊತ್ತಿದ್ದ ವಿಷಯವೇ ಆದರೂ ಕೂಡ ಪರಸ್ಪರ ಕಥಯಂತಿ ಶೃಣ್ವಂತಿ ಕೇಳ್ತಿರ್ತಾರೆ. ಯಾಕಂದರೆ ಭಗವಂತ ನನ್ನನ್ನು ಸೇವಿಸುವುದರಲ್ಲಿ ಅವರಿಗೆ ಆಸಕ್ತಿ ಹೊರತು ಬೇರೆ ಇಲ್ಲ. ಅಷ್ಟೇ ಇಲ್ಲ, ಅವರಿಗೆ ಭಗವಂತ ಬಿಟ್ಟರೆ ಬೇರೆ ಪದಾರ್ಥಗಳ, ವಸ್ತುಗಳ, ವ್ಯಕ್ತಿಗಳ ಅಪೇಕ್ಷವೇ ಇಲ್ಲ ಅವರಿಗೆ ಅಂತ. ಯಾಕಾಗಂದರೆ ಇದೇ ಭಾಗವತ ಮುಂದೆ ಹೇಳ್ತದ, ಪೃಥುರಾಜನ ಒಂದು ಚರಿತ್ರೆಗೆ ಬರ್ತಲ್ಲ, ಅಸಂಗ ಆತ್ಮವ್ಯಕ್ತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇಶಯಾ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಪರಮಾತ್ಮ ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ಅಸಂಗ, ಅವರಿಗೆ ಆತ್ಮವ್ಯಕ್ತಿರಿಕ್ತ ವಸ್ತುನಿ ಅಸಂಗ. ಆ ರೀತಿಯಾಗಿ ಆ ಏಕಾಂತ ಭಕ್ತರು ಇರ್ತಾರೆ ಅದನ್ನು ಅಂತಂದು. ಅಷ್ಟೇ ಅಲ್ಲ, ನನ್ನ ಆಜ್ಞಾರೂಪವಾಗಿರ್ತಕ್ಕಂಥ ಶ್ರುತಿ ಸ್ಮೃತಿಗಳು ಏನು ಹೇಳುತ್ತೋ ಅದನ್ನು ತಪ್ಪದೇ ಪಾಲನೆ ಮಾಡುತ್ತಾರೆ. ಸಾಯುಜ್ಯ ಮೋಕ್ಷವನ್ನು ಅಪೇಕ್ಷೆ ಮಾಡೋದೇ ಇಲ್ಲ. ಅದನ್ನು ನೇಚ್ಛಂತಿ ಸಾಯುಜ್ಯವಪಿ ಫಲತ್ವೇನ ಹರಿರ್ ಯದಿ ದದಾತಿ ಭಕ್ತಿ ಸಂತುಷ್ಟ ಆಜ್ಞಾತ್ವೇನೈವ ಗೃಹ್ಣತೆ. ಅದು ಭಕ್ತಿಯ ಫಲವಾಗಿ ಮಾತ್ರ ಭಗವಂತ ಆಜ್ಞಾ ಮಾಡಿ ತಗೋಬೇಕು ಅಂದರೆ ಭಗವಂತನ ಪ್ರಸಾದ ರೂಪದಿಂದ ಸ್ವೀಕಾರ ಮಾಡ್ತಾರೆ. ಮೋಕ್ಷ ಅಪೇಕ್ಷೆ ಮಾಡೋದು ಇವರಾಗಿ ಕೇಳೋದಿಲ್ಲ. ಭಗವಂತ ಕರೆದು ಕೊಟ್ಟು ನೀವು ತಗೊಳ್ಳೇಬೇಕು ಅಂತಂದಾಗ ಮಾತ್ರ ಅದು ಪರಮಾತ್ಮನ ಆಜ್ಞಾ ರೂಪದಿಂದ ತೆಗೆದುಕೊಳ್ತಾರೆ ಅಷ್ಟೇ. ನಾನು ಇದಕ್ಕೆ ನಿದರ್ಶನ ನಮ್ಮ ಹನುಮಂತ ದೇವರೇ ಇದ್ದಾರೆ. ಪರಮಾತ್ಮ ಎಷ್ಟೋ ಸಲ ರಾಮದೇವರು ಹನುಮಂತ ದೇವರನ್ನು ಎಷ್ಟೋ ಕೇಳಿದ್ರು, ಯಾವಾಗ ಏನು ಕೇಳಿದ್ರು ಕೂಡ ಬಯಸಲೇ ಇಲ್ಲ. ಈಗಾದರೂ ಹೇಳಪ್ಪ, ನಾನು ತಿರುಗಿ ಪರಂಧಾಮಕ್ಕೆ ಹೋಗಬೇಕಾಗಿದೆ ಅಂತಂದು ತುಂಬ ಒತ್ತಾಯ ಮಾಡಿದಾಗ ಕೇಳ್ತೇನೆ ಅಂತ ಹನುಮಂತ ದೇವರಂದರು. ಏನು ಕೇಳಿದರು? ಪ್ರವರ್ಧತಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶಮೀ ಹ್ರಾಸ ವಿವರ್ಜಿತ ಸದಾ ಅನುಗ್ರಹಸ್ಥೆ ಮಯಿ ಶೈವಮೇವ ನಿರೋಪದೌ ತೌ ಮಮ ಸರ್ವಕಾಮಃ. ಕ್ಷಣ ಕ್ಷಣಕ್ಕೂ ನಿನ್ನ ಪಾದಾರವಿಂದದಲ್ಲಿ ಅಭಿವೃದ್ಧಿ ಆಗುವಂಥ ಭಕ್ತಿ ಕೊಡು, ಅದು ಹ್ರಾಸವಾಗಬಾರದು. ನಿನ್ನ ಅನುಗ್ರಹ ಇರಲಿ. ನಿರುಪಾಧಿಕವಾದ ಈ ಎರಡೇ ನನಗೆ ಸಕಲ ಪುರುಷಾರ್ಥಗಳು. ನಿನ್ನಲ್ಲಿ ಭಕ್ತಿ ಬೆಳೀಲಿ, ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ. ಇದು ನಿರುಪಾಧಿಕವಾಗಿರೋದು. ಅನುಗ್ರಹಸ್ಥೇ ಮೈ ಚೈವಮೇವ ನಿರೂಪದೌ ಮಮ ಸರ್ವಕಾಮ. ಈ ನಿರುಪಾಧಿಕವಾದ ಈ ಎರಡೇ ನನಗೆ ಸಕಲ ಪುರುಷಾರ್ಥಗಳಾಗಿವೆ ಅಂತ ಹನುಮಂತ ದೇವರು ಹೇಳ್ತಾರೆ ಅದನ್ನು. ಈ ರೀತಿಯಾಗಿ ಏಕಾಂತ ಭಕ್ತರಾಗಿರ್ತಕ್ಕಂಥ ಮಹನೀಯರು ಅವರು ಏನೂ ಬಯಸದೆ ಪರಮಾತ್ಮ ಒಂದೇ ಅವರಿಗೆ ಅಂತ ದೇವರನ್ನೇ ತುಂಬ ರೀತಿಯಿಂದ ಧ್ಯಾನಿಸುತ್ತಾ ಮಾಡ್ತಾ ಇರ್ತಾರೆ ಅಂತಂದು ಇತ್ಯಾದಿಯಾಗಿ ಕಪಿಲ ಪರಮಾತ್ಮ ಭಕ್ತರ ಲಕ್ಷಣ ಹೇಳ್ತಾ, ಉತ್ತಮ ಭಕ್ತರು ಯಾರು, ಭಕ್ತಿ ಅಂದರೆ ಏನು, ಆ ಉತ್ತಮ ಭಕ್ತರ ಏಕಾಂತ ಭಕ್ತರ ಲಕ್ಷಣ, ಅವರ ಸ್ವರೂಪವನ್ನು ತುಂಬ ಚೆನ್ನಾಗಿ ಇದನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಅದನ್ನು ಕೇಳ್ತಾ ಎಷ್ಟೋ ಜನ್ಮ, ಯಾವ ಜನ್ಮದಲ್ಲಿ ಇಂಥ ಉತ್ತಮವಾದ ಭಕ್ತಿ ಅಭಿವೃದ್ಧಿ ಆಗ್ತದೋ ಆಗಲೇಕ, ಅದೇ ಸರ್ವದಾಗಿ ಇದನ್ನು ನಾವು ಕೇಳ್ತಾ ನಾವು ಪುನೀತರಾಗಬೇಕು ಅನ್ನೋದು.